ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಮುದ್ದೆಗೆ, ರೈಸ್ಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುವಂತಹ ಒಂದು ಸೊಪ್ಪಿನ ಸಾಂಬಾರು ಅಂತ ಇದ್ದೀನಿ. ಸೊಪ್ಪಿನ ಸಾಂಬಾರು ಅಂತ ಹೇಳೋದಾದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಮಸೊಪ್ಪು ಸಾಂಬಾರು ಅಂತ ಹೇಳಿ ಯಾವುದೇ ರೀತಿ ತರಕಾರಿ ಹಾಕ್ತಾಯಿಲ್ಲ, ಬರೀ ಸೊಪ್ಪು ಬೇಳೆ ಹಾಕಿ ಯಾವ ರೀತಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನಿಲ್ಲಿ ಒಂದು ಬೌಲ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಗೆ ಅದನ್ನು ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ. ಒಂದು 5ರಿಂದ 10 ನಿಮಿಷ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಯಾವೆಲ್ಲ ಸೊಪ್ಪನ್ನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಟಾಣಿ ಸೊಪ್ಪು ಹೊಲದಲ್ಲೇ ಸಿಗುತ್ತೆ, ಬಟಾಣಿ ಸೊಪ್ಪು ಅಂತೇಳಿ. ಇದು ಕೀರೆ ಸೊಪ್ಪು, ನಮ್ಮ ಗಾರ್ಡನಲ್ಲೇ ನಾವು ಬೆಳೆದಿರ್ತಕ್ಕಂಥದ್ದು, ಆರ್ಗ್ಯಾನಿಕ್ ಆಗಿರುತ್ತೆ, ಯಾವುದೇ ರೀತಿ ಔಷಧಿಯನ್ನು ಸಿಂಪಡಿಸಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಹಾಗೆ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನು ಹಾಕಿದ್ರೆ ಮಾತ್ರ, ಹಾಗೆ ಬಟಾಣಿ ಸೊಪ್ಪು ಅಂತ ಹೇಳಿದ್ನಲ್ಲ, ಆ ಒಂದು ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಲರ್ ಕೊಡುತ್ತೆ, ಹಾಗೆ ಟೇಸ್ಟ್ ಕೊಡುತ್ತೆ. ಊಟ ಮಾಡಲಿಕ್ಕಂತೂ ತುಂಬಾ ಬಾಯಲ್ಲಿ ನೀರೂರಿಸುವಂತಹ, ಒಂದು ನಾಲಿಗೆಗೆ ರುಚಿ ಕೊಡುವಂತಹ, ಒಂದು ನೆಮ್ಮದಿಯಿಂದ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಸಾಂಬಾರು. ನಾನಿಲ್ಲಿ ಯಾವುದೇ ರೀತಿ ಕಟ್ ಮಾಡ್ಕೊಳ್ತಾ ಇಲ್ಲ, ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಬೇಳೆಗೆ ಮತ್ತು ನೀರೆಲ್ಲ ಹಾಕಿದ್ನಲ್ವ, ಸೊ ಅದನ್ನೇ ಎಲ್ಲದಕ್ಕೂ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 2 ಈ ರೀತಿಯಾಗಿ ಕಟ್ ಮಾಡಿ ಚೆಕ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೋನ ಸೇರಿಸ್ಕೊಳ್ತಾ ಇದ್ದೀನಿ, 2ರಿಂದ 3 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ದಪ್ಪ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಟಿದ್ದೆ. ಸೊ ನಾನು ಅದರಲ್ಲಿ ಒಗ್ಗರಣೆಗೆ ಮತ್ತು ಸಾಂಬಾರಿಗೆ ಹಾರಿಸ್ಲಿಕ್ಕೆ ನಾನು ಬೇಯಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ನಾನು ಹಸಿಮೆಣ್ಸಿನ್ಕಾಯಿನ ಮಿಸ್ ಮಾಡಿದ್ದೀನಿ, ಐ ಆಮ್ ವೆರಿ ಸಾರಿ. ಅದನ್ನು ಸಹ ಸೇರಿಸ್ಕೊಂಡು ನಾನಿಲ್ಲಿ 2ರಿಂದ 3 ವಿಸಲ್ ಹೊಡೆಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ವಿಸಲ್ ಕೂಡ ಬಂದಿದೆ. ಸ್ಟವನ್ನು ಆಫ್ ಮಾಡಿಕೊಂಡು ಹಾಗೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿ ತೊಗೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಡಬಲ್ ಟೇಸ್ಟ್ ಕೊಡುತ್ತೆ ಈ ಒಂದು, ನೀವು ಹಸಿಮೆಣ್ಸಿನ್ಕಾಯಿನೂ ಮಾಡಬಹುದು, ನಾನು ಬೇಳೆ ಸಾಂಬಾರು ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಡಬಲ್ ಟೇಸ್ಟ್ ಕೊಡುತ್ತೆ, ಎಕ್ಸ್ಟ್ರಾ ಒಂದು ರುಚಿ ಇರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ 2 ಟೀ ಸ್ಪೂನು ಬೇಳೆ ಸಾಂಬಾರು ಪುಡಿ, ಹಾಗೆ ಅರ್ಧ ಪಾಲು ತೆಂಗಿನಕಾಯಿ ತುರಿ ಇಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ನಾನಿಲ್ಲಿ ಕುಕ್ಕರಲ್ಲಿ ಲಿಡ್ ಓಪನ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಎಲ್ಲವೂ ಚೆನ್ನಾಗಿ ಬೆಂದಿದೆ. ನಿಮಗೆ ಬೇಕಿದ್ದರೆ ತಿನ್ನಲಿಕ್ಕೂ ಕೂಡ ಸೊಪ್ಪನ್ನು ನೀವು ಹಾಗೆ ಅರ್ಧ ಬಿಡ್ಬೋದು. ನಾನಿಲ್ಲಿ ಯಾವುದೇ ರೀತಿ ಬಿಡ್ತಾ ಇಲ್ಲ, ಸೊ ಎಲ್ಲ ಸೊಪ್ಪನ್ನು ಸಹ ತಗೊಳ್ತಾ ಇದ್ದೀನಿ. ಹಾಗೆ ಬೇಳೆ ಕೂಡ ಕಂಪ್ಲೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಸೊ ನಾನು ಇವಾಗ ಎಲ್ಲವನ್ನು ಕಂಪ್ಲೀಟಾಗಿ ನಾನು ಏನೆಲ್ಲ ಬೇಯಾಕಿದೆ ಎಲ್ಲ ತೊಗೊಂಡು ಸ್ವಲ್ಪ ಒಂದು 2 ಸೋಟಷ್ಟು ಬೇಳೆ ಕೂಡ ಜೊತೆಯಲ್ಲಿ ಸೇರಿಸ್ಕೊಂಡು ಈ ರೀತಿಯಾಗಿ ಹರಡ್ಕೋಬೇಕಾಗತ್ತೆ. ಏಕೆಂದರೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ನೋಡ್ತಾ ಇರ್ಬೋದು, ತಣ್ಣಗೆ ಫುಲ್ಲು ಕೂಲ್ ಆದರೆ ಮಾತ್ರ ನಾವು ಮಿಕ್ಸರ್ ಜಾರಿಗೆ ಹಾಕಿ ರುಬ್ಬಲಿಕ್ಕೆ ಒಂದು ಸಹಾಯ ಆಗುತ್ತೆ. ಬಿಸಿಲೇ ಹಾಕಿ ರುಬ್ಬಿಟ್ರೆ ಮಿಕ್ಸರ್ ಜಾರು ಹಾಳಾಗುತ್ತೆ. ಹಾಗೆ ಅದ್ರ ಹೊಗೆಯ ಒಂದು ಪ್ರೆಷರ್ ಏನಿದೆ ಅದು ಆ ಒಂದು ಮುಚ್ಚಳವನ್ನು ಓಪನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಮಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನಾನು ಈ ರೀತಿಯಾಗಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 2 ಸಲ ಅಂದರೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ನಾನು ಇವಾಗ ಕಂಪ್ಲೀಟಾಗಿ ಕೂಲಾಗಿದೆ. ನೆಕ್ಸ್ಟು ನಾನಿಲ್ಲಿ ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಒಂದು 2 ಸಲ ಹಾಗೆ ಆನ್ ಮಾಡಿ ಆಫ್ ಮಾಡಿ ಮಾಡಿದರೆ ನೋಡಿ ಈ ರೀತಿಯಾಗಿ ಬರುತ್ತೆ. ಇದು ತುಂಬ ನುಣ್ಣಗೆ ರುಬ್ಬೋ ಅವಶ್ಯಕತೆ ಇಲ್ಲ, ತರ್ತರಿಯಾಗಿದ್ರೇ ಬಾಯಿಗೆ ಹಾಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸೊ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೆಕ್ಸ್ಟು ನಾವೇನು ಬೇಳೆ ಕಟ್ಟಿದೆ ಅಲ್ವ, ಅದರೊಳಗಡೆ ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆ ಹಾಕಿ ಅದರ ರಸವನ್ನು ತೊಗೊಂಡಿದ್ದೀನಿ. ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿಯಾಗಿ ಇರಬಾರ್ದು, ತುಂಬ ತೆಳುವಾಗೂ ಸಹ ಈ ಒಂದು ಸಾಂಬಾರು ಕನ್ಸಿಸ್ಟೆನ್ಸಿ ಇರಬಾರ್ದು. ನಾನಿಲ್ಲಿ ಏನು ತೋರಿಸ್ತೀನಿ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಪರ್ಫೆಕ್ಟಾಗಿ ಬೆರಕೆ ಸೊಪ್ಪಿನ ಮಸೊಪ್ಪು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಹಾಗೆ ಮುದ್ದೆಗಂತೂ ಇನ್ನೂ ಸೂಪರಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತಲೇ ಹೇಳಬಹುದು. ಸಾಮಾನ್ಯವಾಗಿ ಈ ಸಮ್ಮರಲ್ಲಿ ಸೊಪ್ಪುಗಳೆಲ್ಲ ಅಷ್ಟು ಸಿಗೋದಿಲ್ಲ. ಈ ಪಂಪ್ ಸೆಟ್ಟು ಬೋರ್ ಇಟ್ಟಿರ್ತಾರಲ್ವ, ಕೆರೆ ಪಕ್ಕದಲ್ಲಿ ಇರ್ತಾರಲ್ವ, ಅಂಥವ್ರು ಮಾತ್ರ ಸೊಪ್ಪು ಬೆಳೀತಾರೆ, ಆ ಒಂದು ಇದರಲ್ಲಿ ಸಿಗುತ್ತೆ. ಬಟ್ ನಾನು ನಮ್ಮ ಮನೇಲಿ ಮಾಮೂಲಿ ನೀರು ಬರುತ್ತಲ್ವ, ನಲ್ಲಿ ನೀರು, ಅದರಲ್ಲೇ ಆ್ಯಕ್ಚುಲಿ ನಾನಲ್ಲ, ನನ್ನ ಹಸ್ಬೆಂಡ್ ಈ ಒಂದು ಸೊಪ್ಪುಗಳೆಲ್ಲನೂ ಹಾಕಿದ್ರು. ಸೊ ಅವರೇ ತೆಗೆದುಕೊಟ್ಟಿದ್ದು. ಇವಾಗ ಇದು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದೆ, ನೋಡಿದ್ರಲ್ವ, ಅಷ್ಟು ಒಂದು
ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇದೊಂದು 2 ಕುದಿ ಬರಬೇಕು ನೋಡಿ. ಹಿಂಗೆ ಕುದೀತಾ ಇದೆ, ಮೇಲೆಲ್ಲ ನೊರೆ ಬರ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ನಾನಿಲ್ಲಿ ಒಂದು ಮಿಕ್ಸನ್ನು ಕೊಟ್ಕೊಳ್ತಾ ಇದ್ದೀನಿ. ಈ ಒಂದು ಸಾಂಬಾರನ್ನು ಜಾಸ್ತಿ ಬೇಯಿಸೋ ಹಾಗಿಲ್ಲ, ಖಾರ ಹಾಕಿದ ಮೇಲೆ ಜಾಸ್ತಿ ಬೇಯಿಸೋ ಹಾಗಿಲ್ಲ ನೋಡಿ. ಒಂದು ಕುದಿ ಬಂದಮೇಲೆ ನೀಟಾಗಿ ಮಿಕ್ಸ್ ಕೊಟ್ಕೊಂಡು ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಬೇಕಾಗುತ್ತೆ. ಈಗ ಒಗ್ಗರಣೆಗೆ ನಾನಿಲ್ಲಿ ಒಂದು 2 ಟೀ ಸ್ಪೂನಷ್ಟು ಅಥವಾ 3 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಜೀರಿಗೆ ಹಾಕ್ಕೊಂಡು ಸಿಡಿ ಟೈಮ ನಂತರದಲ್ಲಿ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ. ನೆಕ್ಸ್ಟು ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು, ಚೆನ್ನಾಗಿ ಫ್ರೈ ಆಗಿ ಒಂದು ಘಮ ಬಿಟ್ಕೊಳ್ಳೋ ತನಕ ನಾವಿಲ್ಲಿ ಯಾವುದೇ ರೀತಿ ಫ್ಲೇಮ್ನ ಜಾಸ್ತಿ ಮಾಡಬಾರ್ದು, ಕಡಿಮೆನೇ ಇಟ್ಕೊಬೇಕು. ಅದು ಲೋ ಫ್ಲೇಮಲ್ಲೇ ಫ್ರೈ ಆಗಬೇಕು. ಹಾಗೆ ಒಣಮೆಣ್ಸಿನ್ಕಾಯಿ, ಹಾಗೆ 1-2 ಗರಿ ಕರಿಬೇವು, ಒಂದು ಅರ್ಧ ಭಾಗದಷ್ಟು ಈರುಳ್ಳಿಯನ್ನು ಈ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ಹುಡಿ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಒಗ್ಗರಣೆನೇ ಮೇನ್ ಇಂಗ್ರೀಡಿಯೆಂಟ್ ಒಂದು ಫ್ಲೇವರ್ಗೆ ಹೇಳೋದಾದರೆ. ಒಗ್ಗರಣೆ ಆದ ನಂತರ ನಾನಿಲ್ಲಿ ಒಂದು 2-3 ಸೌಟಷ್ಟು ಸಾಂಬಾರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸ್ಟವನ್ನು ಆಫ್ ಮಾಡ್ಕೊಬೇಕಾಗತ್ತೆ. ಸ್ಟವ್ ಆಫ್ ಮಾಡಿಕೊಂಡು ನಾವು ಏನು ಸಾಂಬಾರು ರೆಡಿ ಇಟ್ಟಿದ್ವಿ ಆ ಸಾಂಬಾರು ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ, ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಒಗ್ಗರಣೆ ಫ್ಲೇವರ್ ಏನಪ್ಪ ಅಂತ ಅಂದರೆ, ಆ ಒಗ್ಗರಣೆ ಫ್ಲೇವರು ಅದರಲ್ಲೇ ಇರಬೇಕು, ಸಾಂಬಾರಲ್ಲೇ. ತುಂಬ ಜಾಸ್ತಿ ಬೇಯಿಸಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಸೊಪ್ಪು ಹಾಕಿರೋದ್ರಿಂದ ತುಂಬ ಬೇಯಿಸಿದಷ್ಟು ಅದು ಸೊಪ್ಪಿನಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಅಲ್ವ. ಸ್ವಲ್ಪ ಉಪ್ಪನ್ನು ಸಹ ನೋಡಿಕೊಂಡು ಹಾಕ್ಕೊಳ್ಳಿ. ಈ ಒಂದು ಸಾಂಬಾರು ಕುದಿಸ್ಕೊಳ್ಬೇಕು ಅಂದರೆ ಒಂದು 2-3 ಕುದಿ ಅಷ್ಟೇ ಬಂದರೆ ಸಾಕು ಒಗ್ಗರಣೆ ಹಾಕಿದ್ಮೇಲೆ. ಸೊ ನಾನಿಲ್ಲಿ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಮೇಲೆ ಒಂದು ಮಿಕ್ಸನ್ನು ಕೊಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಹಾಗೆ ಪರ್ಫೆಕ್ಟಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಆಯಿಲ್ ಕೂಡ ಬಿಟ್ಕೊಂಡಿದೆ. ನಾನು ಇವಾಗ ನಿಮಗೆ ತೋರಿಸ್ತೀನಿ ಮಿಕ್ಸ್ ಮಾಡಿ. ತುಂಬ ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ, ಕಲರ್ ಕೂಡ ಚೆನ್ನಾಗಿದೆ. ಹಾಗೆ ಆ ಒಂದು ಸಾಂಬಾರು ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿದೆ, ಬೆಂದಿರುತ್ತೆ. ಆರೋಗ್ಯ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ರೆಸಿಪಿ ತುಂಬ ನಿಮಗೆ ಇಷ್ಟ ಆಗುತ್ತೆ. ಹಾಗೆ ಮನೇಲಿ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಂತ ಹೇಳ್ತಾ, ನನಗೆ ಹೀಗೆ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಮರೀದೆ ಪ್ರೆಸ್ ಮಾಡಿ, ಯಾಕೆಂದರೆ ನಾನು ಹಾಕುವಂತಹ ವಿಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.